ದೇಶಾದ್ಯಂತ ಎಲ್ಪಿಜಿ ಸಮಸ್ಯೆಯ ಬಗ್ಗೆ ಕೇಂದ್ರ ಸರ್ಕಾರದಿಂದ ಹೇಳಿಕೆ. ಎಲ್ಪಿಜಿ ವಿಷಯದಲ್ಲಿ ಸಮಸ್ಯೆ ಇದೆ, ಅಗತ್ಯ ಇದ್ದಷ್ಟು ತೈಲ ಸಂಗ್ರಹ ಇದೆ. ಮೊದಲ ಬಾರಿಗೆ ಎಲ್ಪಿಜಿ ಸಮಸ್ಯೆಯನ್ನ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ. ಎಲ್ಪಿಜಿ ವಿಷಯದಲ್ಲಿ ಸಮಸ್ಯೆ ಇದೆ ಅಂತ ಕೇಂದ್ರ ಸರ್ಕಾರ ಇದೇ ಮೊದಲ ಬಾರಿಗೆ ಒಪ್ಪಿಕೊಂಡಿರೋದು. ಸದ್ಯಕ್ಕೆ ಇಡೀ ದೇಶದಲ್ಲಿ ಎಲ್ಪಿಜಿ ಸಮಸ್ಯೆ ಆಗ್ತಾ ಇದೆ. ಇದೀಗ ಎಲ್ಪಿಜಿ ಸಮಸ್ಯೆಯ ಬಗ್ಗೆ ಕೇಂದ್ರ ಸರ್ಕಾರ ಹೇಳಿಕೆ ಕೊಟ್ಟಿದೆ. ಎಲ್ಪಿಜಿ ವಿಷಯದಲ್ಲಿ ಸಮಸ್ಯೆ ಇದೆ ಅಂತ. ಆದ್ರೆ ತೈಲದ ವಿಚಾರದಲ್ಲೂ ಕೂಡ ಕೇಂದ್ರ ಸರ್ಕಾರ ಹೇಳಿಕೆ ಕೊಟ್ಟಿರೋದು ಅಗತ್ಯದಷ್ಟು ತೈಲ ಸಂಗ್ರಹ ನಮ್ಮಲ್ಲಿದೆ ಅಂತ. ಮೊದಲ ಬಾರಿಗೆ ಎಲ್ಪಿಜಿ ಸಮಸ್ಯೆ ಇದೆ ಅನ್ನೋದನ್ನ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿರೋದು. ಯಾವ ರಾಜ್ಯದಲ್ಲೂ ತೈಲ ಖಾಲಿ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ವದಂತಿಗಳನ್ನ ನಂಬಿ ಆತಂಕದಿಂದ ಗ್ಯಾಸ್ ಬುಕ್ ಮಾಡಬೇಡಿ, ಗೃಹ ಬಳಕೆ ಗ್ಯಾಸ್ಗೆ ಸಮಸ್ಯೆ ಆಗದಂತೆ ಗಮನ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ದೇಶದಲ್ಲಿ ಗ್ಯಾಸ್ ಬುಕ್ ಮಾಡೋ ಸಂಖ್ಯೆ 89 ಲಕ್ಷದಿಂದ 77 ಲಕ್ಷಕ್ಕೆ ಇಳಿಕೆ ಆಗಿದೆ. ಅಕ್ರಮ ಎಲ್ಪಿಜಿ ಸಂಗ್ರಹದ ವಿರುದ್ಧ ರಾಜ್ಯಗಳಿಂದ ಕಾರ್ಯಾಚರಣೆ ನಡೀತಾ ಇದೆ. ಇದೇ ಸಂದರ್ಭ ಅಂತ ಅಕ್ರಮವಾಗಿ ಸಿಲಿಂಡರ್ಗಳನ್ನ ಸ್ಟಾಕ್ ಮಾಡಿಕೊಂಡು ಅದನ್ನ ಹೆಚ್ಚು ಶುಲ್ಕ ಹಾಕಿ ಮಾರಾಟಕ್ಕೆ ಇಳಿದ್ರೆ ಅಂತವರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ. ರಾಜ್ಯದಲ್ಲೂ ಕೂಡ ಇದ್ರ ಬಗ್ಗೆ ಕಾರ್ಯಾಚರಣೆ ನಡೀತಾ ಇದೆ. ಎಲ್ಪಿಜಿ ಬೇಡಿಕೆಯ ಬಗ್ಗೆ ಸರ್ಕಾರ ಗಮನ ಹರಿಸಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಹಾರ್ಮೋಸ್ ಜಲಸಂಧಿಯಿಂದ 3 ಹಡಗುಗಳು ಭಾರತಕ್ಕೆ ಬರ್ತಾ ಇದೆ. ಸಂಜೆ 5ಕ್ಕೆ ಶಿವಾಲಿಕ್ ಹಡಗು ಗುಜರಾತ್ನ ಮುಂದ್ರಾ ಬಂದರಿಗೆ ಬರುತ್ತೆ. ಭಾರತದ ಹಡಗುಗಳ ವಾಪಸ್ ಬಗ್ಗೆ ಕೇಂದ್ರ ಸರ್ಕಾರದಿಂದ ಹೇಳಿಕೆ ಪ್ರಕಟ ಆಗಿದೆ. ಪರ್ಷಿಯನ್ ಗಲ್ಫ್ನಲ್ಲಿ ಭಾರತದ 22 ಹಡಗುಗಳ ಜೊತೆ ಸಂಪರ್ಕದಲ್ಲಿದ್ದೀವಿ. ಹಲವು ದೇಶಗಳ ಜೊತೆ ಹಾರ್ಮೋಸ್ ವಿಷಯವಾಗಿ ಸಂಪರ್ಕದಲ್ಲಿದ್ದೀವಿ. 22 ಹಡಗುಗಳಲ್ಲಿರುವ 616 ಭಾರತೀಯರು ಸುರಕ್ಷಿತವಾಗಿದ್ದಾರೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಹಾರ್ಮೋಸ್ ಜಲಸಂಧಿಯಲ್ಲಿ ಸಿಕ್ಕಾಕೊಂಡಿರುವಂತಹ ಹಡಗುಗಳು ಮತ್ತು ಅದರಲ್ಲಿರುವಂತಹ 100 ಭಾರತೀಯರು, ಒಟ್ಟು 616 ಭಾರತೀಯರು ಸೇಫ್ ಆಗಿದ್ದಾರೆ. ನಿರಂತರವಾಗಿ ಸಂಪರ್ಕದಲ್ಲಿದ್ದೀವಿ. ಹಾರ್ಮೋಸ್ ವಿಷಯವಾಗಿ ಚರ್ಚೆ ನಡೀತಾ ಇದೆ ಅಂತ ಕೇಂದ್ರ ಸರ್ಕಾರ ಹೇಳಿಕೆ ಕೊಟ್ಟಿದೆ. 3 ಹಡಗುಗಳು ಭಾರತವನ್ನ ತಲುಪಲಿದೆ. ಅದರಲ್ಲಿ ಒಂದು ಹಡಗು ಶಿವಾಲಿಕ್ ಇವತ್ತು ಸಂಜೆ 5 ಗಂಟೆಗೆ ಗುಜರಾತ್ನ ಮುಂದ್ರಾ ಬಂದರಿಗೆ ಬರುತ್ತೆ. ನಾಳೆಯೂ ಒಂದು ಹಡಗು ಭಾರತವನ್ನ ಸೇರುತ್ತೆ. ದಿನದಿಂದ ದಿನಕ್ಕೆ ಸಿಲಿಂಡರ್ನ ಸಮಸ್ಯೆ ಬಿಗಡಾಯಿಸ್ತಾ ಇದೆ. ಹೋಟೆಲ್ಗೆ 1,000 ಸಿಲಿಂಡರ್ ಅಂತ ಹೇಳಿರೋದು ಹೋಟೆಲ್ ಉದ್ಯಮಕ್ಕೆ ಬಹಳ ದೊಡ್ಡ ಶಾಕ್ ಇದು. ಬೆಂಗಳೂರಿನಲ್ಲಿ ಹೋಟೆಲ್ಗಳಿಗೆ ಬೀಗ ಬೀಳುತ್ತಾ? ಸರ್ಕಾರದ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಹೋಟೆಲ್ಗಳಿಗೆ 1,000 ಗ್ಯಾಸ್ ಸಿಲಿಂಡರ್ ಕೊಡೋದಕ್ಕೆ ಮಾತ್ರ ನಮಗೆ ಸಾಧ್ಯ ಇದೆ ಅಂತ. ಇದು ಹೋಟೆಲ್ ಮಾಲೀಕರನ್ನ ಮತ್ತಷ್ಟು ಶಾಕ್ಗೆ ತಳ್ಳಿದೆ. ಹಾಗಾದ್ರೆ ಬೆಂಗಳೂರಿನ ಹೋಟೆಲ್ಗಳಿಗೆ ಬೀಗ ಬೀಳುತ್ತಾ? ಸಿಲಿಂಡರ್ಗಳೇ ಇಲ್ಲ ಅಂತ ಅಂದ್ರೆ ಹೋಟೆಲ್ ಹೇಗೆ ನಡೆಸೋದು? ಕೇವಲ 1,000 ಗ್ಯಾಸ್ ಸಿಲಿಂಡರ್ ನೀಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಇವತ್ತು ಸಂಜೆ ಹೋಟೆಲ್ ಮಾಲೀಕರ ಸಂಘ ತುರ್ತು ಸಭೆ ಕರೆದಿದೆ. ಮುಂದಿನ ಹೋರಾಟದ ಬಗ್ಗೆ ಹೋಟೆಲ್ ಮಾಲೀಕರ ಅಸೋಸಿಯೇಷನ್ ನಿರ್ಧಾರ ತೆಗೆದುಕೊಳ್ಳುತ್ತೆ. ಬೆಂಗಳೂರಿನಲ್ಲಿ ಬಹುತೇಕ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಇನ್ನೊಂದಷ್ಟು ಹೋಟೆಲ್ಗಳು ಕೂಡ ಕ್ಲೋಸ್ ಆಗುತ್ತೆ. ಇವತ್ತು ಸಂಜೆ ಹೋಟೆಲ್ ಅಸೋಸಿಯೇಷನ್ ನಿಂದ ಮಹತ್ವದ ಸಭೆ. ಈ ಸಭೆಯಲ್ಲಿ ಹೋಟೆಲ್ ಮಾಲೀಕರು ಸೇರಿ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಲಿದ್ದಾರೆ. ಏನೇ ಮಾಡಿದ್ರು ಈ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ. ಸಿಲಿಂಡರ್ಗೋಸ್ಕರ ಹಾಹಾಕಾರ ಇದೆ. ಕಮರ್ಷಿಯಲ್ ಸಿಲಿಂಡರ್ಗಳು ಕೇವಲ 1,000 ಸಿಲಿಂಡರ್ ಮಾತ್ರ ನಾವು ಹೋಟೆಲ್ಗಳಿಗೆ ಕೊಡೋದಕ್ಕೆ ಸಾಧ್ಯ ಇದೆ ಅಂತ ಸರ್ಕಾರ ಹೇಳಿಕೆ ಕೊಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.